Welcome, friends. Today we are going to see Mending Wall, a poem by Robert Frost. ನನ್ನ ಹೆಸರು ಶಿವಶಂಕರ್ ಪ್ರಸಾದ್ ಅಂತ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಕೆರೂರ್. ಮೊದಲಿಗೆ ಕವಿ ಪರಿಚಯ ಮಾಡ್ಕೊಂಡ್ಬಿಡೋಣ. ರಾಬರ್ಟ್ ಫ್ರೋಸ್ಟ್ is an American poet who led the life of a farmer. He wrote about the village life and people. He is known for making living speech of men as the language of his poetry. He had a rare gift of conveying simple truth in clear voice so that rural folks can understand. He can be called a poet of common people. Mending Wall is one of the most debated poems of English literature. ಸ್ನೇಹಿತರೆ, ರಾಬರ್ಟ್ ಫ್ರೋಸ್ಟ್ ಒಬ್ಬ ಅಮೇರಿಕನ್ ಕವಿ. ಅವರು ರೈತರಾಗಿ ತಮ್ಮ ಜೀವನವನ್ನು ಕಳೆದರು. ಅವರು ತಮ್ಮ ಕವನಗಳಲ್ಲಿ ಹಳ್ಳಿಗಾಡು ಮತ್ತು ಹಳ್ಳಿಗಾಡಿನ ಜನತೆಯ ಬಗ್ಗೆ ಬರೆದಿದ್ದಾರೆ. ಅವರು ತಮ್ಮ ಕಾವ್ಯಕ್ಕೆ ಬಳಸಿದಂತಹ ಭಾಷೆ ಜನಸಾಮಾನ್ಯರ ಭಾಷೆಯಾಗಿತ್ತು. ಅವರಲ್ಲಿ ಸರಳವಾದ ಸತ್ಯವನ್ನು ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಯುವಂತೆ ಹೇಳುವಂತಹ ಒಂದು ನೈಪುಣ್ಯತೆ ಇತ್ತು. ಅವರನ್ನು ನಾವು ಜನಸಾಮಾನ್ಯರ ಕವಿ ಎಂದೇ ಕರೆಯಬಹುದು. ನಮ್ಮ ಈ ಪದ್ಯ ಮೆಂಡಿಂಗ್ ವಾಲ್ ಇದು ಇಂಗ್ಲಿಷ್ ಸಾಹಿತ್ಯದಲ್ಲಿ ಬಹುಚರ್ಚಿತವಾದಂಥ ಒಂದು ವಿಷಯವಾಗಿದೆ. ಈಗ ನಾವು ಈ ಕವನದ ಹಿನ್ನೆಲೆ ಸೆಟ್ಟಿಂಗನ್ನು ನೋಡೋಣ. ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಮೇಲ್ಭಾಗದಲ್ಲಿ ಕಾಣುವಂಥ ಮನೆಯ ಚಿತ್ರ ನೋಡಿ. ಇಟ್ ವಾಸ್ ಅಟ್ ದಿಸ್ ಫಾರ್ಮ್ ಹೌಸ್ ಇನ್ ಡೆರಿ, ನ್ಯೂಸ್ ಹ್ಯಾಂಪ್ಶೈರ್, ದಟ್ ರಾಬರ್ಟ್ ಫ್ರೋಸ್ಟ್ wrote Mending Wall while he lived here from 1901 to 1911. And this is the stone wall which you see at the side, which he wrote about in the poem Mending Wall. ನೀವು ಸ್ನೇಹಿತರೆ ಮೇಲೆ ನೋಡ್ತಿರುವಂಥ ಚಿತ್ರ ರಾಬರ್ಟ್ ಫ್ರೋಸ್ಟ್ ಅವರು ಈ ತೋಟದ ಮನೆಯಲ್ಲಿ ವಾಸವಾಗಿದ್ದರು. ಮತ್ತು ಈ ಕೆಳಗಡೆ ನೋಡ್ತಿರುವಂತಹ ಚಿತ್ರ ಅವರು ನಿರ್ಮಾಣ ಮಾಡಿದಂಥ ತಮ್ಮ ತೋಟಗಳ ನಡುವಿನ ಒಂದು ಗೋಡೆಯಾಗಿತ್ತು. ಈ ಗೋಡೆ ಬಗ್ಗೆನೇ ಕವಿ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಪದ್ಯ ಯಾವುದ್ರ ಬಗ್ಗೆ ಇದೆ? ದಿಸ್ ಪೋಯಮ್ ಈಸ್ ಅಬೌಟ್ ಮ್ಯಾನ್ಸ್ ಎಲಿನೇಷನ್ ಫ್ರಮ್ ಮ್ಯಾನ್. ಮನುಷ್ಯನಿಂದ ದೂರ ಆಗ್ತಾ ಇದ್ದಾನೆ ಎಂಬ ಭಾವನೆ ಈ ಕವನದಲ್ಲಿ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲ, ಈ ಕವನದಲ್ಲಿ ವ್ಯಕ್ತವಾಗಿರುವಂಥ ಇನ್ನೊಂದು ಅಂಶ ದ ಫ್ಯುಟಿಲಿಟಿ ಆಫ್ ಬಾರ್ಡರ್ಸ್. ಗೋಡೆಗಳ ನಿರರ್ಥಕತೆ. ಮೆಸೇಜ್ ಆಫ್ ದ ಪೋಯಮ್, ಈ ಪದ್ಯ ನೀಡುವಂಥ ಸಂದೇಶ ಏನಂತಂದರೆ, ದೇರ್ ಈಸ್ ಸಮಥಿಂಗ್ ಇನ್ ಎವ್ರಿ ಒನ್ ದಟ್ ಡಸಂಟ್ ಲೈಕ್ ಎನಿ ವಾಲ್ಸ್ ಬಿಟ್ವೀನ್ ಪರ್ಸನ್ಸ್, ಸೊಸೈಟೀಸ್ ಆ್ಯಂಡ್ ನೇಷನ್ಸ್. ಯಾವುದೇ ವ್ಯಕ್ತಿಗಳ, ಸಮಾಜದ ಅಥವಾ ದೇಶಗಳ ನಡುವೆ ಯಾವುದೇ ತರಹದ ಗಡಿಗಳು ಇರಬಾರದು ಎಂಬಂಥ ಭಾವನೆ ಎಲ್ಲರಲ್ಲೂ ಇರುತ್ತೆ ಎನ್ನುವಂಥ ಒಂದು ಮಾನವೀಯ ಸಂದೇಶ ಈ ಕವನದಲ್ಲಿ ಅಡಗಿದೆ. ಈ ಕಥೆಯಲ್ಲಿ ಬರುವಂತಹ ಎರಡು ಪಾತ್ರಗಳು, ದ ಕ್ಯಾರೆಕ್ಟರ್ಸ್ ಇನ್ ದಿಸ್ ಪೋಯಮ್ ಆರ್ ರಾಬರ್ಟ್ ಫ್ರೋಸ್ಟ್ ಹಿಮ್ಸೆಲ್ಫ್ ಆ್ಯಂಡ್ ಹಿಸ್ ನೇಬರ್ ಅಡ್ಜಾಯ್ನಿಂಗ್ ಫಾರ್ಮರ್. ಈಗ ಕವನವನ್ನು ನಾವು ನೋಡೋಣ. Something there is that doesn't love a wall, that sends the frozen ground swell under it. ನನ್ನಲ್ಲಿ ಏನೋ ಒಂದು ಭಾವನೆ ಇದೆ. ಆ ಭಾವನೆಯ ಪ್ರಕಾರ ಗೋಡೆಗಳನ್ನ ನಾವು ಇಷ್ಟಪಡುವುದಿಲ್ಲ. ಆದರೆ ಕೆಳಗೆ ಹಸಿಯಾದ ನೆಲ ಆ ಗೋಡೆಯನ್ನು ಉಬ್ಬಿ ಕೆಳಗೆ ಬೀಳುವಂತೆ ಮಾಡುತ್ತದೆ.
and spills the upper boulders in the sun. ಬೌಲ್ಡರ್ಸ್ ಅಂದರೆ ಕಲ್ಲುಗಳು ಅಂತ. ಆ ಗೋಡೆಯ ಮೇಲೆ ಇರುವಂತಹ ಅಪ್ಪರ್ ಬೌಲ್ಡರ್ಸ್, ಮೇಲ್ಭಾಗದಲ್ಲಿರುವಂತಹ ಕಲ್ಲುಗಳು ಸ್ಪಿಲ್ಸ್ ಅಂದರೆ ಚೆಲ್ಲಾಡ್ತವೆ, ಆ ಕಡೆ ಈ ಕಡೆ ಸೂರ್ಯನ ಬಿಸಿಲಲ್ಲಿ ಬೀಳ್ತವೆ ಅಂತ. ಆ್ಯಂಡ್ ಮೇಕ್ಸ್ ಗ್ಯಾಪ್ಸ್ ಈವನ್ ಟೂ ಕ್ಯಾನ್ ಪಾಸ್ ಅಬ್ರೆಸ್ಟ್. ಅಲ್ಲಿ ಎಂತಹ ಗ್ಯಾಪ್ ಉಂಟಾಗುತ್ತೆ ಕಲ್ಲುಗಳು ಬಿದ್ದಿದ್ದರಿಂದ ಅಂದರೆ ಇಬ್ಬರು ಜೊತೆಯಾಗಿ ಹೋಗ್ಬೋದು. ಟೂ ಕ್ಯಾನ್ ಪಾಸ್ ಅಬ್ರೆಸ್ಟ್, ಅಂತಹ ದೊಡ್ಡ ಕಂದರ ಬೀಳುತ್ತೆ. ದ ವರ್ಕ್ ಆಫ್ ಹಂಟರ್ಸ್ ಈಸ್ ಅನದರ್ ಥಿಂಗ್. ಇದಕ್ಕೆ ಮೇಲ್ಪಂಕ್ತಿಯಂತೆ ಬೇಟೆಗಾರರ ಕಾಟ ಕೂಡ ಒಂದು. I have come after them and made repair where they have left not one stone on a stone. ಬೇಟೆಗಾರರು ಬಂದು ಹೋದ ನಂತರ ಐ ಹ್ಯಾವ್ ಕಮ್ ಆಫ್ಟರ್ ದೆಮ್, ಬಂದು ಹೋದ ನಂತರ ನಾನು ಬಂದೆ, ರಿಪೇರಿ ಮಾಡಿದೆ. ವೇರ್ ದೇ ಹ್ಯಾವ್ ಲೆಫ್ಟ್ ನಾಟ್ ಒನ್ ಸ್ಟೋನ್ ಆನ್ ಅ ಸ್ಟೋನ್, ಒಂದು ಕಲ್ಲು ಕೂಡ ನೆಟ್ಟಿಗೆ ಇನ್ನೊಂದು ಕಲ್ಲು ಮೇಲಿಲ್ಲ. ಬಟ್ ದೇ ವುಡ್ ಹ್ಯಾವ್ the rabbit out of hiding to please the yelping dogs. ಆದರೆ ಅವರು ಆ ಗೋಡೆಯ ಕೆಳಭಾಗದಲ್ಲಿ ಮನೆ ಮಾಡಿ ಅಡಗಿಕೊಂಡಿರುವಂಥ ರ್ಯಾಬಿಟನ್ನು ಕೂಡ, ಮೊಲಗಳನ್ನು ಕೂಡ ಓಡಿಸ್ತಿದ್ರು. ಯಾಕಂದರೆ ಅವ್ರ ಹತ್ರ ಬೊಗಳುವ ನಾಯಿಗಳು, ಬೇಟೆ ನಾಯಿಗಳಿದ್ವು. ಅವುಗಳ ಖುಷಿಗೋಸ್ಕರ ಈ ಕೆಲಸವನ್ನು ಕೂಡ ಅವರು ಮಾಡ್ತಿದ್ರು. The gaps I mean, no one has seen them made or heard them made. ಆ ಗ್ಯಾಪ್ಗಳ ಬಗ್ಗೆ ಯಾರು ನೋಡಿದ್ದನ್ನು ನಾನು ಕೇಳಿಲ್ಲ, ನೋಡಿಯೂ ಇಲ್ಲ, ಕೇಳಿಯೂ ಇಲ್ಲ. ಬಟ್ at spring mending time we find them there. ಆದರೆ ನಾವು ಆ ವಸಂತ ಕಾಲದಲ್ಲಿ ಆ ಕಲ್ಲುಗಳು ಬಿದ್ದಿದ್ದನ್ನು ನಾವು ಕಾಣ್ತೇವೆ. I let my neighbor know beyond the hill. ಆ ಬೆಟ್ಟದ ಆಚೆಗಿರುವ ನನ್ನ ಪಕ್ಕದ ಹೊಲದ ನೇಬರ್, ಅಕ್ಕಪಕ್ಕದವನು. ಆ್ಯಂಡ್ ಆನ್ ಅ ಡೇ ವಿ ಮೀಟ್ ಟು ವಾಕ್ ದ ಲೈನ್. ನಾವಿಬ್ಬರು ಭೇಟಿಯಾದಾಗ ವಾಕ್ ದ ಲೈನ್, ಲೈನ್ ಅಂದರೆ ಇಲ್ಲಿ ವಾಲ್ ಅಂತ, ಆ ಗೋಡೆಯ ಆಚೆ ಈಚೆ ನಾವು ನಡೆದಾಡ್ತಿರುವಾಗ ಆ್ಯಂಡ್ ಸೆಟ್ ದ ವಾಲ್ ಬಿಟ್ವೀನ್ ಅಸ್ ಒನ್ಸ್ ಅಗೇನ್. ಬಿದ್ದಂತಹ ಕಲ್ಲುಗಳನ್ನ ಎತ್ತಿಟ್ಟು ಮತ್ತೆ ಸರಿ ಮಾಡ್ತೇವೆ. ವಿ ಕೀಪ್ ದ ವಾಲ್ ಬಿಟ್ವೀನ್ ಅಸ್ ಆಸ್ ವಿ ಗೋ. ನಮ್ಮ ನಡುವೆ ಇದ್ದ ಗೋಡೆಗಳನ್ನ ಇನ್ನಷ್ಟು ಸುಸ್ಥಿತಿಯಲ್ಲಿ ನಾವಿಡಲು ಪ್ರಯತ್ನ ಮಾಡ್ತೇವೆ. ಟು ಈಚ್ ದ ಬೋಲ್ಡರ್ಸ್ ದಟ್ ಹ್ಯಾವ್ ಫಾಲನ್ ಟು ಈಚ್. ಎರಡೂ ಕಡೆಗಳಲ್ಲಿ, ಎರಡೂ ಪಕ್ಕದಲ್ಲಿ ಬಿದ್ದಂತಹ ಕಲ್ಲುಗಳನ್ನ ನಾವು ಸರಿಯಾಗಿ ಜೋಡಿಸ್ತೇವೆ. ಆ್ಯಂಡ್ ಸಮ್ ಆರ್ ಲೋಸ್ ಆ್ಯಂಡ್ ಸಮ್ ಆರ್ ಸೋ ನಿಯರ್ಲಿ ಬಾಲ್ಸ್. ಆ ಕಲ್ಲುಗಳ ಸೈಜ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವು ಲೋಸ್, ಕೆಲವು ತುಣುಕುಗಳ ರೀತಿ ಇದ್ದರೆ, ಕೆಲವು ಚೆಂಡುಗಳ, ಬಾಲ್ಗಳ ರೀತಿಯಲ್ಲಿ ಸೈಜ್ನ ಕಲ್ಲುಗಳು ಬಿದ್ದಿರ್ತವೆ. ವಿ ಹ್ಯಾವ್ ಟು ಯೂಸ್ ಅ ಸ್ಪೆಲ್ ಟು ಮೇಕ್ ದೆಮ್ ಬ್ಯಾಲೆನ್ಸ್. ನಾವು ಹರಸಾಹಸ ಪಡಬೇಕು. ಸ್ಪೆಲ್, ಮ್ಯಾಜಿಕ್. ವಿ ಹ್ಯಾವ್ ಟು ಡೂ ಸಮಥಿಂಗ್ ಮ್ಯಾಜಿಕಲ್ ಟು ಬ್ಯಾಲೆನ್ಸ್ ದೆಮ್. ಅವುಗಳನ್ನ ಸರಿದೂಗಿಸೋಕೆ ನಾವು ಬಹಳಷ್ಟು ಶ್ರಮ ವಹಿಸಬೇಕು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಸ್ಟೇ ವೇರ್ ಯು ಆರ್ ಅಂಟಿಲ್ ಅವರ್ ಬ್ಯಾಕ್ಸ್ ಆರ್ ಟರ್ನ್ಡ್. ಕವಿ ಈ ಮಾತನ್ನು ಆ ಬೌಲ್ಡರ್ಸ್, ಕಲ್ಲುಗಳಿಗೆ ಹೇಳ್ತಾ ಇದ್ದಾರೆ. ನಾವು ನಿಮ್ಮನ್ನು ಎಲ್ಲಿಟ್ಟಿದ್ದೇವೋ ಅಲ್ಲಿಯೇ ಇರಿ, ನಾವು ವಾಪಸ್ ಬರುವವರೆಗೆ. ಸ್ಟೇ ವೇರ್ ಯು ಆರ್ ಅಂಟಿಲ್ ಅವರ್ ಬ್ಯಾಕ್ಸ್ ಆರ್ ಟರ್ನ್ಡ್. ವಿ ವಿಯರ್ ಅವರ್ ಫಿಂಗರ್ಸ್ ರಫ್ ವಿತ್ ಹ್ಯಾಂಡ್ಲಿಂಗ್ ದೆಮ್. ಆ ಕಲ್ಲುಗಳನ್ನ ಎತ್ತಿಟ್ಟು ಹೊತ್ತು ನಾವು ನಮ್ಮ ಕೈಗಳನ್ನು ಹೊಲಸು ಮಾಡ್ಕೊಳ್ತೇವೆ, ಗಾಯ ಮಾಡ್ಕೊಳ್ತೇವೆ. ಓ ಜಸ್ಟ್ ಅನದರ್ ಕೈಂಡ್ ಆಫ್ ಔಟ್ಡೋರ್ ಗೇಮ್, ಒನ್ ಆನ್ ಅ ಸೈಡ್. ಹೇಗೆ ವಾಲಿಬಾಲ್ನ ಒನ್ ಆನ್ ಅ ಸೈಡ್, ಪ್ರತಿ ಸೈಡ್ನಲ್ಲೂ ಒಬ್ಬ ತಂಡ ಇರುತ್ತೋ ಆ ರೀತಿ ಇದೊಂದು ಔಟ್ಡೋರ್ ಗೇಮ್ ಥರ ಆಗಿದೆ. ಬಿದ್ದಂಥ ಕಲ್ಲುಗಳನ್ನ ಮೇಲೆ ಎತ್ತಿಟ್ಟು ಗೋಡೆಯನ್ನು ಪುನರ್ನಿರ್ಮಾಣ ಮಾಡುವುದು. ಇಟ್ ಕಮ್ಸ್ ಟು ಅ ಲಿಟಲ್ ಮೋರ್. ಇದು ಆಟಕ್ಕಿಂತಲೂ ಒಂದು ತುಸು ಹೆಚ್ಚೆ. ದೇರ್ ವೇರ್ ಇಟ್ ಈಸ್ ವಿ ಡು ನಾಟ್ ನೀಡ್ ದ ವಾಲ್. ಆದರೆ ಕವಿಗೆ ಸಡನ್ಲಿ ಅನಿಸ್ತಾ ಇದೆ, ಗೋಡೆನೆಲ್ಲ ಸರಿ ಮಾಡಿದ ಮೇಲೆ ಅನಿಸ್ತಾ ಇದೆ, ನಮಗೆ ಈ ವಾಲ್ ಬೇಕಿಲ್ಲ ಅಂತ.
We do not need the wall. He is all pine and I am apple orchard. ಯಾಕೆ ಬೇಕಾಗಿಲ್ಲ ವಾಲ್ ಅಂದರೆ, ಅವನಲ್ಲಿರೋದು ಎಲ್ಲ ಪೈನ್ ಟ್ರೀಸ್, ನನ್ನಲ್ಲಿರೋದೆಲ್ಲ ಆ್ಯಪಲ್ ಟ್ರೀಸ್. ಮೈ ಆ್ಯಪಲ್ಸ್ ವಿಲ್ ನೆವರ್ ಗೆಟ್ ಅಕ್ರಾಸ್ ಆ್ಯಂಡ್ ಈಟ್ ದ ಕೋನ್ಸ್ ಅಂಡರ್ ಹಿಸ್ ಪೈನ್ಸ್. ಐ ಟೆಲ್ ಹಿಮ್. ಯಾಕೆ ಬೇಕಿಲ್ಲ ಗೋಡೆ ಅಂದರೆ, ನನ್ನ ಆ್ಯಪಲ್ ಗೋಡೆ ದಾಟ್ಕೊಂಡು ಅಥವಾ ಹೊಲ ದಾಟ್ಕೊಂಡು ಇನ್ನೊಂದು ಹೊಲಕ್ಕೆ ಹೋಗಿ ಅಲ್ಲಿರುವಂಥ ಪೈನನ್ನು, ಕೋನ್ಸನ್ನು ತಿನ್ನಲ್ಲ. He only says good fences make good neighbors. ಆದರೆ ಆಚೆ ಇರುವಂತಹ ರೈತ ಹೇಳ್ತಾನೆ, ಒಳ್ಳೆಯ ಫೆನ್ಸಸ್, ಸ್ನೇಹಿತರೆ ಫೆನ್ಸಸ್ ಅಂದರೆ ವಾಲ್, ಗೋಡೆ ಅಂತ. ಒಳ್ಳೆಯ ಗೋಡೆಗಳು ಒಳ್ಳೆಯ ನೆರೆಹೊರೆಯವರನ್ನ ಸೃಷ್ಟಿಸುತ್ತವೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸ್ಪ್ರಿಂಗ್ ಇಸ್ ದ ಮಿಸ್ಚೀಫ್ ಇನ್ ಮೀ. ನೀವು ಈಗಾಗಲೇ ಗಮನಿಸಿದಿರಿ, ಸ್ಪ್ರಿಂಗ್ ಟೈಮ್ ಇರೋದ್ರಿಂದ, ವಸಂತ ಕಾಲ ಇರೋದ್ರಿಂದ ಕೆಳಗಡೆ ಹಸಿಯಾಗಿ ಗೋಡೆಗಳು ಉದುರ್ತವೆ. ಅದೇ ರೀತಿ ನನ್ನಲ್ಲೂ ಕೂಡ ಈ ವಸಂತದ ಹಾಗೆ ತುಂಟನೊಬ್ಬ ಇದ್ದಾನೆ. ಅವನು ಕೇಳ್ತಾನೆ, ಐ ವಂಡರ್ ಇಫ್ ಐ ಕುಡ್ ಪುಟ್ ಅ ನೋಷನ್ ಇನ್ ಹಿಸ್ ಹೆಡ್. ನೋಷನ್ ಅಂದರೆ ಐಡಿಯಾ, ಥಾಟ್, ವಿಚಾರ ಅಂತ. ನಾನೊಂದು ವಿಚಾರವನ್ನು ಅವನ ತಲೆಯಲ್ಲಿ ಹಾಕಬಹುದೇ ಅಂತ. ಆ ವಿಚಾರ ಏನಂದರೆ, ವೈ ಡು ದೇ ಮೇಕ್ ಗುಡ್ ನೇಬರ್ಸ್? ಗುಡ್ ಫೆನ್ಸಸ್ ಮೇಕ್ ಗುಡ್ ನೇಬರ್ಸ್ ಅಂತ ಹೇಳಿದ್ನಲ್ಲ. ಕವಿಯಲ್ಲಿ ಒಂದು ವಿಚಾರ ಬರುತ್ತೆ, ಯಾಕೆ ಗೋಡೆಗಳಿಂದಲೇ ಯಾಕೆ ಅತ್ಯುತ್ತಮ ನೆರೆಹೊರೆ ನಿರ್ಮಾಣ ಸಾಧ್ಯ? ಗೋಡೆಗಳಿಲ್ಲದೆ ಅತ್ಯುತ್ತಮ ನೆರೆಹೊರೆ ಸಾಧ್ಯ ಇಲ್ಲವೇ? Isn't it where there are cows? ಕವಿ ಹೇಳ್ತಾನೆ, ಎಲ್ಲಿ ಆಕಳು ದನಗಳು ಇವೆಯೋ ಅಲ್ಲಿ ಬೇಕಲ್ವೇ ಗೋಡೆಗಳು. ಬಟ್ ಹಿಯರ್ ದೇರ್ ಆರ್ ನೋ ಕೌಸ್. ನಮ್ಮಲ್ಲಿ ಯಾವ ದನಕರುಗಳು ಇಲ್ಲ, ಮತ್ತಿಲ್ಲಿ ಆಗಬೇಕು ಗೋಡೆ. ಬಿಫೋರ್ ಐ ಬಿಲ್ಟ್ ವಾಲ್ ಐಡ್ ಆಸ್ಕ್ ಟು ನೋ ವಾಟ್ ಐ ವಾಸ್ ವಾಲಿಂಗ್ ಇನ್ ಆರ್ ವಾಲಿಂಗ್ ಔಟ್. ನಾನೇ ಕಟ್ಟಿದ ಗೋಡೆಯನ್ನು ನಾನೇ ಪ್ರಶ್ನಿಸ್ಕೊಳ್ತೇನೆ, ನಾನು ಮಾಡೋದಕ್ಕಿಂತ ಮುಂಚೆ ಯಾವ ಉದ್ದೇಶ ಇಟ್ಕೊಂಡು ಈ ಕೆಲಸ ಮಾಡಿದೆ? ವಾಲಿಂಗ್ ಇನ್ ಆ್ಯಂಡ್ ವಾಲಿಂಗ್ ಔಟ್. And to whom I was like to give offense. ಈ ಗೋಡೆ ನಿರ್ಮಾಣ ಮಾಡಿದ್ದಕ್ಕೆ ಕಾರಣ ಏನು? ಅಫೆನ್ಸ್ ಅಂದರೆ ದೋಷಾರೋಪಣೆ ಅಂತ. ಯಾರ ಮೇಲೆ ಆರೋಪ ಹೊರಿಸಬೇಕು ನಾನು? ಯಾಕೆ ಈ ಗೋಡೆ ನಿರ್ಮಾಣ ಮಾಡಿದೆ? ಪ್ರಶ್ನೆ ಹಾಕ್ಕೊಳ್ತಾನೆ ಕವಿ ತನ್ನಷ್ಟಕ್ಕೆ ತಾನೆ. ಸಮಥಿಂಗ್ ದೇರ್ ಈಸ್ ದಟ್ ಡಸಂಟ್ ಲವ್ ಅ ವಾಲ್. ಗಮನಿಸಿರಿ, ಈ ಪದ್ಯದ ಮೊದಲನೆಯ ವಾಕ್ಯವೇ ಇದು. ನಮ್ಮಲ್ಲಿ ಏನೋ ಇದೆ, ಯಾವುದೋ ಒಂದು ಭಾವನೆ ಇದೆ. ಆ ಭಾವನೆಯ ಪ್ರಕಾರ ನಮಗೆ ಯಾರಿಗೂ ಗೋಡೆಗಳ ಅವಶ್ಯಕತೆ ಇಲ್ಲ. ದಟ್ ವಾಂಟ್ಸ್ ಇಟ್ ಡೌನ್. ಆ ಭಾವನೆ ಹೇಳುತ್ತೆ, ಇಂತಹ ಗೋಡೆಗಳು ಕೆಳಗೆ ಬೀಳಬೇಕು, ನಿರ್ಮೂಲನೆ ಆಗಬೇಕು. ಐ ಕುಡ್ ಸೇ ಎಲ್ಸ್ ಟು ಹಿಮ್. ಬಹುಶಃ ಕವಿ ಆ ಗೋಡೆ ಬಿದ್ದಿದ್ದಕ್ಕೆ ಕಾರಣವನ್ನು ಎಲ್ವ್ಸ್ ಮೇಲೆ ಹಾಕ್ತಾನೆ. ಎಲ್ವ್ಸ್ ಅಂದರೆ ದೇವಕನ್ಯೆಯರು ಅಂತ, ಯಕ್ಷಿಣಿಯರು ಅಂತ. ಬಟ್ ಇಟ್ಸ್ ನಾಟ್ ಎಲ್ವ್ಸ್ ಎಕ್ಸಾಕ್ಟ್ಲಿ, ಆ್ಯಂಡ್ ಐಡ್ ರಾದರ್. ನಿಖರವಾಗಿ ಹೇಳ್ಬೇಕಂದ್ರೆ ಯಕ್ಷಿಣಿಗಳ ಕೆಲಸ ಇದಲ್ಲ, ಆದರೂ ಇರಬಹುದೇ ಅಂತ ಕವಿಯ ಊಹೆ. ಹಿ ಸೆಡ್ ಇಟ್ ಫಾರ್ ಹಿಮ್ಸೆಲ್ಫ್. ಐ ಸಿ ಹಿಮ್ ದೇರ್ bringing a stone gasped firmly by the top. ನಾನು ಇದನ್ನು ಹೇಳುವಾಗ ಆ ಕಡೆಯ ರೈತ ಬ್ರಿಂಗಿಂಗ್ ಅ ಸ್ಟೋನ್, ಒಂದು ದೊಡ್ಡ ಬೌಲ್ಡರ್ ಸ್ಟೋನನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಬರ್ತಾ ಇದ್ದಾನೆ. ಇನ್ ಈಚ್ ಹ್ಯಾಂಡ್, ಎರಡೂ ಕೈಯಲ್ಲಿ ಒಂದು ಕಲ್ಲು. ಲೈಕ್ ಆನ್ ಓಲ್ಡ್ ಸ್ಟೋನ್ ಸ್ಯಾವೇಜ್ ಆರ್ಮ್ಡ್. ಓಲ್ಡ್ ಸ್ಟೋನ್, ಹಳೆಯ ಶಿಲಾಯುಗದ ಒಬ್ಬ ಅನಾಗರಿಕ. ಸ್ಯಾವೇಜ್ ಅಂದರೆ ಅನಾಗರಿಕ. ಸ್ಯಾವೇಜ್ ತರಹ ಒಂದು ಎರಡೂ ಕೈಯಲ್ಲಿ ಕಲ್ಲುಗಳನ್ನ ಹಿಡ್ಕೊಂಡು ಬರ್ತಾ ಇದ್ದಾನೆ. ಹಿ ಮೂವ್ಸ್ ಇನ್ ಡಾರ್ಕ್ನೆಸ್ ಆ್ಯಸ್ ಇಟ್ ಸೀಮ್ಸ್ ಟು ಮೀ. ಆ ಅನಾಗರಿಕ ಶಿಲಾಯುಗದ ಆ ಮನುಷ್ಯ ಅಜ್ಞಾನದ ಅಂಧಕಾರದಲ್ಲಿರುವಂತೆ ನನಗೆ ಕಂಡು ಬರ್ತಾ ಇದೆ. ನಾಟ್ ಆಫ್ ವುಡ್ಸ್ ಓನ್ಲಿ,
ಆ್ಯಂಡ್ ದ ಶೇಡ್ ಆಫ್ ಟ್ರೀಸ್. ಡಾರ್ಕ್ನೆಸ್ ಅಂದರೆ ಇಲ್ಲಿ ವುಡ್ಸ್ ಅಂದರೆ ಕಾಡಿನ ಕತ್ತಲೆಯಲ್ಲ, ಶೇಡ್ ಆಫ್ ಟ್ರೀಸ್ ಗಿಡ ಮರಗಳ ನೆರಳು ಅಲ್ಲ. ಅವನಿರುವುದೇ ಜ್ಞಾನಾಂಧಕಾರದಲ್ಲಿ. ಹಿ ವಿಲ್ ನಾಟ್ ಗೋ ಬಿಹೈಂಡ್ ಹಿಸ್ ಫಾದರ್ ಸೇಯಿಂಗ್, ತಂದೆ ಹೇಳಿಕೊಟ್ಟ ಆ ಮಾತಿಗೆ ಅವನು ಜೋತು ಬೀಳುವುದಿಲ್ಲ ಎಂದು ನಂಬುತ್ತೇನೆ. ಆ್ಯಂಡ್ ಹಿ ಲೈಕ್ಸ್ ಹ್ಯಾವಿಂಗ್ ಥಾಟ್ ಆಫ್ ಇಟ್ ಸೋ ವೆಲ್. ತಂದೆ ಹೇಳಿದ್ದಷ್ಟೇ ಅಲ್ಲ, ತಾನೂ ಕೂಡ ವಿಚಾರ ಮಾಡಿ ಹಿ ಸೇಸ್ ಅಗೇನ್, ಗುಡ್ ಫೆನ್ಸಸ್ ಮೇಕ್ ಗುಡ್ ನೇಬರ್ಸ್. ಮತ್ತೆ ಎರಡನೇ ಬಾರಿ ಆ ಮಾತನ್ನು ಹೇಳ್ತಾನೆ ಆ ಪಕ್ಕದ ರೈತ, ಒಳ್ಳೆಯ ಗೋಡೆಗಳು ಒಳ್ಳೆಯ ನೆರೆಹೊರೆಯವರನ್ನು ಸೃಷ್ಟಿಸುತ್ತವೆ ಅಂತ. ಸ್ನೇಹಿತರೆ, ಈ ಕವನದ ಒಂದು ಸಾರಾಂಶವನ್ನು ನೋಡುವುದಾದರೆ, ಮೆಂಡಿಂಗ್ ವಾಲ್ ನೆರೇಟ್ಸ್ ಅ ಸ್ಟೋರಿ ಆಫ್ ರಾಬರ್ಟ್ ಫ್ರೋಸ್ಟ್ಸ್ ಎಕ್ಸ್ಪೀರಿಯನ್ಸ್ ಫ್ರಮ್ ರೂರಲ್ ಅಮೇರಿಕಾ. ಈಗ ಹೇಳಿರುವಂತೆ ರಾಬರ್ಟ್ ಫ್ರೋಸ್ಟ್ ಒಬ್ಬ ರೈತ. ಅವರು ಈ ಮೆಂಡಿಂಗ್ ವಾಲ್ ಎಂಬ ಪದ್ಯದಲ್ಲಿ ರೂರಲ್ ಅಮೇರಿಕಾ, ಗ್ರಾಮೀಣ ಅಮೇರಿಕಾದಲ್ಲಿ ಅವರು ತಮ್ಮ ಕೃಷಿಯನ್ನು ಮಾಡುವಾಗ ಪಡೆದಂತಹ ಒಂದು ಅನುಭವದ ಸಂಕೇತವಾಗಿ ಈ ಮೆಂಡಿಂಗ್ ವಾಲ್ ಪದ್ಯದಲ್ಲಿ ವಿವರಿಸಿದ್ದಾರೆ. ದ ಪೋಯೆಟ್, ಅ ಫಾರ್ಮರ್, ಕಾಂಟ್ಯಾಕ್ಟ್ಸ್ ಹಿಸ್ ನೇಬರ್ ಇನ್ ದ ಸ್ಪ್ರಿಂಗ್ ಸೀಸನ್ ಟು ಬಿಲ್ಡ್ ದ ಫಾಲನ್ ಸ್ಟೋನ್ ವಾಲ್ ಬಿಟ್ವೀನ್ ದೇ ಫಾರ್ಮ್ಸ್. ಕವಿ ಒಬ್ಬ ರೈತನಾಗಿದ್ದು ತನ್ನ ಪಕ್ಕದ ನೆರೆಹೊರೆಯ ರೈತನೊಂದಿಗೆ ಆ ವಸಂತ ಮಾಸದಲ್ಲಿ ಭೇಟಿಯಾಗ್ತಾನೆ. ಯಾಕೆಂದರೆ ಆ ಎರಡು ಹೊಲಗಳ ಮಧ್ಯೆ ಇರುವಂತಹ ಗೋಡೆ ವಸಂತ ಕಾಲದ ಒಂದು ಋತುವಿಗನುಗುಣವಾಗಿ ಹಸಿಯಾಗಿ ಗೋಡೆ ಬಿದ್ದಿರಬಹುದು. ಆ ಗೋಡೆಗಳನ್ನು ಮತ್ತೆ ಕಟ್ಟಲು ಅವರು ಭೇಟಿಯಾಗ್ತಾರೆ. ಆ ಇಬ್ಬರು ರೈತರು ಗೋಡೆಯ ಪುನರ್ನಿರ್ಮಾಣದ ಕೆಲಸದಲ್ಲಿ ತೊಡಗಿರುವಾಗ ದ ನೆರೇಟರ್ ಕ್ವಶನ್ಸ್ ದ ಪರ್ಪಸ್ ಆಫ್ ದ ವಾಲ್. ಇಲ್ಲಿ ನಿರೂಪಕರು ಪ್ರಶ್ನೆ ಕೇಳ್ತಾರೆ, ಗೋಡೆಯ ಕಟ್ಟುವ ಉದ್ದೇಶ ಏನು ಅಂತ. ವೇರ್ ಇಟ್ ಈಸ್ ವಿ ಡು ನಾಟ್ ನೀಡ್ ದ ವಾಲ್. ನಮಗೆ ಗೋಡೆಯೇ ಬೇಕಿಲ್ಲ ಎಂಬ ಭಾವನೆಯನ್ನು 23ನೇ ಲೈನಲ್ಲಿ ಅವರು ವ್ಯಕ್ತಪಡಿಸ್ತಾರೆ. He notes twice in the poem that something there is that doesn't love a wall. ನಿಮಗೆ ಈಗಾಗಲೇ ಹೇಳಿರುವಂತೆ ಈ ಕವನದ ಮೊದಲನೆಯ ಹಾಗೂ 35ನೇ ಲೈನ್ನಲ್ಲಿ 2 ಬಾರಿ ಪುನರಾವರ್ತಿತವಾದಂತಹ ಒಂದು ವಾಕ್ಯ ಅಂದರೆ ಈ ಪದ್ಯದ ಅತ್ಯಂತ ಫೇಮಸ್ ವಾಕ್ಯ, ಸಮಥಿಂಗ್ ದೇರ್ ಈಸ್ ದಟ್ ಡಸಂಟ್ ಲವ್ ಅ ವಾಲ್. ನಮ್ಮಲ್ಲೇನೋ ಒಂದು ಭಾವನೆ ಇದೆ, ಆ ಭಾವನೆಯಂತೆ ನಮಗೆ ಗೋಡೆಗಳು ಬೇಕಿಲ್ಲ ಎಂದು. But his neighbor also replies twice with the proverb, good fences make good neighbors. ಹೇಗೆ ಲೇಖಕ 2 ಬಾರಿ ಗೋಡೆ ಬೇಕಿಲ್ಲ ಎಂದು ಹೇಳಿದ್ನೋ ಅದೇ ರೀತಿ ಆ ನೆರೆಹೊರೆಯ ರೈತ ಹೇಳ್ತಾನೆ 27 ಹಾಗೂ 45ನೇ ಲೈನ್ನಲ್ಲಿ ಹೇಳ್ತಾನೆ, ಒಳ್ಳೆಯ ಗೋಡೆಗಳು ಒಳ್ಳೆಯ ನೆರೆಹೊರೆಯವರನ್ನು ಸೃಷ್ಟಿಸುತ್ತವೆ ಅಂತ. ಗಮನಿಸಬೇಕು, ಲೇಖಕನೂ 2 ಬಾರಿ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಆ ನೆರೆಹೊರೆಯ ರೈತನು ಕೂಡ 2 ಬಾರಿ ತನ್ನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾನೆ. ಲೇಖಕ ಗೋಡೆ ಬೇಕಿಲ್ಲ ಎಂದು ವಾದವನ್ನು ಮಾಡುವಾಗ ಆ ಪಕ್ಕದ ರೈತನ ವಾದ ಗೋಡೆಗಳು ಬೇಕು, ಅದರಿಂದ ಸಂಬಂಧ ಚೆನ್ನಾಗಿರುತ್ತೆ ಅಂತ ವ್ಯಕ್ತಪಡಿಸ್ತಾನೆ. ದ ಪೋಯಮ್ ಮೇಕ್ಸ್ ಅಸ್ ಟು ಥಿಂಕ್ ಅಬೌಟ್ ದ ಮ್ಯಾನ್ಸ್ ಡಿಸ್ಟನ್ಸಿಂಗ್ ಫ್ರಮ್ ಮ್ಯಾನ್. ಈ ಪದ್ಯ ನಮಗೆ ಮಾನವನಿಂದ ದೂರವಾಗ್ತಿರುವಂತಹ ಒಂದು ವಿಚಾರವನ್ನು, ಅದರ ಬಗ್ಗೆ ಚಿಂತಿಸೋಕೆ ನಮಗೆ ಚಿಂತನೆಗೆ ಹಚ್ಚುತ್ತೆ. ಆ್ಯಂಡ್ ಆಲ್ಸೋ ಇನ್ ಬ್ರಾಡರ್ ಟರ್ಮ್, ವಿಶಾಲವಾಗಿ ಹೇಳಬೇಕಂದ್ರೆ ಇಂಟರ್ನ್ಯಾಷನಲ್ ಬಾರ್ಡರ್ಸ್, ಅಂತಾರಾಷ್ಟ್ರೀಯ ಗಡಿಗಳ ಬಗ್ಗೆ ಚಿಂತನೆ ಮಾಡೋದಕ್ಕೆ, ಆ್ಯಂಡ್ ಆಫ್ ಹ್ಯುಮ್ಯಾನಿಟಿ, ಇಡೀ ಮನುಕುಲದ ಒಂದು ಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೆ ಕೂಡ ಇದು ನಮಗೆ ಚಿಂತನೆ ಮಾಡೋದಕ್ಕೆ ಹಚ್ಚುತ್ತೆ. ಸ್ನೇಹಿತರೆ, ಇಲ್ಲಿವರೆಗೆ ನಾವು ಈ ಪದ್ಯವನ್ನು ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್ ನೋಡಿದ್ದೇವೆ. ಇಲ್ಲಿ ಕೆಲವು ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಉತ್ತರ ನೀಡೋಕ್ಕೆ ನೀವು ಪ್ರಯತ್ನ ಮಾಡಿ. ಒಂದು ವೇಳೆ ನಿಮಗಿದು ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗದಿದ್ದರೆ, ಯು ಕ್ಯಾನ್ ರೀಪ್ಲೇ ದ ವಿಡಿಯೋ ಆ್ಯಂಡ್ ಗೋ ಥ್ರೂ ಇಟ್ ಅಗೇನ್
until you get the answers for these questions. ಆದರೂ ಕೂಡ ನಿಮಗೆ ಇಲ್ಲಿ ಬಂದಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡೋದಕ್ಕೆ, ಚಿಂತಿಸೋದಕ್ಕೆ, ವಿಚಾರ ಮಾಡೋದಕ್ಕೆ ನಿಮಗೆ 3 ಸೆಕೆಂಡ್ಗಳ ಟೈಮ್ ಕೂಡ ಕೊಡ್ತೇನೆ. I will read the questions one by one. Whom did the poet meet in the farm? Answer: the poet met his neighbor in the farm. Question number 2. In what season did the author repair the wall? Spring season. The author repairs the wall in the spring season. What size were the boulders? The size of loaves and balls. ಕಲ್ಲುಗಳ ಗಾತ್ರ ಒಂದು ಚೆಂಡಿನ ಗಾತ್ರ ಅಥವಾ ತುಂಡುಗಳ ಗಾತ್ರ. What is described as another kind of game? Setting the fallen boulders. ಬಿದ್ದಂಥ ಕಲ್ಲುಗಳನ್ನ ಎತ್ತಿಡುವುದೇ ಒಂದು ರೀತಿಯ ಆಟವಾಗಿದೆ. What they grow on their farms? Poet grows apples and neighbor pines. What is the neighbor compared to? The neighbor is compared to Old Stone Age savage. Who said something there is that doesn't love a wall? Of course, Robert Frost, the poet, says this. What did the neighbor said repeatedly? Good fences make good neighbors. Who will have the rabbits out of hiding? The hunters. What are the yelping dogs pleased by? The hiding rabbits. ಥ್ಯಾಂಕ್ ಯು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ನಾವು ನಿಮ್ಮೊಂದಿಗೆ ಭೇಟಿಯಾಗ್ತೇವೆ. ನಮಸ್ಕಾರ.